ರಾವಣನು ಒಳಗಿಂದ ಒಬ್ಬನೇ ಇದ್ದ. ಅವನು ಹಂಚಿ ಹೋಗಿರಲಿಲ್ಲ. ರಾವಣನ ಒಳಗೆ 50 ರಾವಣರಿದ್ದರು ಅಂತ ನೀವು ಹೇಳೋಕೆ ಆಗಲ್ಲ. ಇಲ್ಲ. ನೀವು ಅವನಿಗೆ 10 ತಲೆಗಳನ್ನ ಬೇಕಿದ್ರೆ ಮಾಡಿರಬಹುದು. ಅವನಲ್ಲಿ ನೀವು ಹೋರಾಡ್ಲಾ ಬೇಡವಾ, ಇಂದ್ರಜಿತ್ನನ್ನ ಉಳಿಸಿಕೊಳ್ಳಲ ಬೇಡವಾ ಅಂತ ಗೊಂದಲ ನೋಡೋಕ್ ಆಗಲ್ಲ. ಅಂಥದ್ದು ಯಾವುದೂ ಇರಲಿಲ್ಲ. ಅವನಿಗೆ ತುಂಬಾ ಸ್ಪಷ್ಟವಾಗಿತ್ತು. ಕೊನೆಯ ರಾಕ್ಷಸನವರೆಗೆ ಹೋರಾಡಬೇಕು. ಅವನ ಸಹೋದರರು ಸಾಯ್ತಾ ಇದ್ದಾರೆ. ಮೊದಲಿಗೆ ಅವನ ಇತರ ಸಂಬಂಧಿಕರು ಸತ್ತರು. ಸಣ್ಣ ಪುಟ್ಟ ಎಲ್ಲಾ ರಾವಣರು ಎಷ್ಟು ಅಹಿರಾವಣರನ್ನು ಕಳುಹಿಸಿದನೋ ಅವರೆಲ್ಲ ಸತ್ತರು. ಆಮೇಲೆ ಹತ್ತಿರದ ಸಂಬಂಧಿಕರೇ ಸಾಯೋಕೆ ಶುರು ಮಾಡಿದರು. ಅವನಿಗೆ ಏನೂ ಇಲ್ಲ. ರಾಮನ ವಿರೋಧ ಮಾಡಬೇಕು ಅಂದ್ರೆ ಮಾಡಬೇಕು. ಎಲ್ಲರನ್ನೂ ಹೋದ್ರು. ಕೊನೆಯಲ್ಲಿ ತಾನೇ ಹೋದ. ಸಮಚಿತ್ತವಾಗಿದ್ದ. ಹಂಚಿ ಹೋಗಿರಲಿಲ್ಲ. ಅಂದ್ರೆ ಅರೆ ರಾವಣ, ನೀನು ಏನ್ ಮಾಡಿದೆ? ನೀನು ಕರ್ಣನನ್ನ ಸಾಯಿಸಿಬಿಟ್ಟೆ ಅಂತ ಅಳೋಕೆ ಶುರು ಮಾಡೋದು ಅಂತದೇನಿಲ್ಲ. ಎಲ್ಲರೂ ಸಾಯುತ್ತಿದ್ದಾರೆ, ಸಾಯಲಿ. ನನ್ನ ಒಂದೇ ಮಾತಿದೆ ಅಷ್ಟೇ, ರಾಮನ ವಿರೋಧ. ಇಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಮುಕ್ತಿ ಸಿಗುತ್ತೆ.